ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದಿ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆಗಸ್ಟ್ 27, 2021 ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದ ಕ್ಲೀನ್ ಅಪ್ ಕ್ರೂ ವಿ ನೀಡ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ವಲ್ಚರ್ಸಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿ. ವಲ್ಚರ್ಸ್ಗಳನ್ನು ಕನ್ನಡದಲ್ಲಿ ರಣಹದ್ದುಗಳು ಅಂತ ಕರೀತಾರೆ. ಈ ರಣಹದ್ದುಗಳು ಮುಖ್ಯವಾಗಿ ವಾತಾವರಣದಲ್ಲಿ ಎಷ್ಟರ ಮಟ್ಟಿಗೆ ಮುಖ್ಯವಿದ್ದಾವೆ ಆ್ಯಂಡ್ ಭಾರತದಲ್ಲಿ ಇದರ ಸಂಖ್ಯೆ ಸುಮಾರು 90% ಕಡಿಮೆ ಆಗಿರುವಂತಹ ನಿಟ್ಟಿನಲ್ಲಿ ಎಕೋಸಿಸ್ಟಮ್ಗೆ ಬಹಳ ಮುಖ್ಯವಾಗಿರುವಂತಹ ಈ ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ಅನಾಲಿಸಿಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 3 ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ತಮಗೆ ನೆನಪಿರಬೇಕಾಗಿರುವಂಥದ್ದು. ಇಲ್ಲಿ ರಣಹದ್ದುಗಳು ಅಥವಾ ವಲ್ಚರ್ಸ್ಗಳು ಮುಖ್ಯವಾಗಿ ವಾತಾವರಣವನ್ನು ಸ್ವಚ್ಛವಾಗಿಡುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಾರ್ಯವನ್ನು ಮಾಡ್ತವೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಯಾವುದೇ ರೋಗಗಳನ್ನು ಹರಡದಂತೆ ನೋಡಿಕೊಳ್ಳುವಂಥದ್ದು ಸಹ ರಣಹದ್ದುಗಳ ಮುಖ್ಯವಾದ ಪಾತ್ರವಾಗಿದೆ ವಾತಾವರಣದಲ್ಲಿ ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಹೇಗೆ ಇದು ವಾತಾವರಣವನ್ನು ಸ್ವಚ್ಛವಾಗಿಡುತ್ತೆ ಅಥವಾ ರೋಗ ಹರಡುವುದನ್ನು ತಡೆಯುತ್ತೆ ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಈ ಒಂದು ರಣಹದ್ದುಗಳು ಮುಖ್ಯವಾಗಿ ತನ್ನ ಆಹಾರವನ್ನು ಯಾವ ಪ್ರಾಣಿಗಳು ಸತ್ತು ಕೊಳೆತು ಹೋಗ್ತಿರ್ತಾವಲ್ಲ ಅದರ ಮೇಲೆ ಇವು ಬದುಕುವಂಥದ್ದು. ಸೊ ಆ ಸತ್ತು ಕೊಳೆತು ಹೋಗ್ತಾ ಇರುವಂತಹ ಪ್ರಾಣಿಗಳ ಮೇಲೆ ಇವು ಇರುವಂತಹ ಮಾಂಸವನ್ನು ತಿನ್ನೋದ್ರಿಂದ ಆ ಒಂದು ಮಾಂಸ ಕ್ಲೀನಾಗಿ ಹೋಗುತ್ತೆ. ಸೊ ವಾತಾವರಣ ಸ್ವಚ್ಛ ಆಗಿ ಹೋಗುತ್ತೆ ಆ್ಯಂಡ್ ಆ ಒಂದು ರೋಗ ಮುಖ್ಯವಾಗಿ ಕೊಳೆತೋಗ್ತಾ ಇರುವಂತಹ ಪ್ರಾಣಿಗಳು ಏನಿದಾವಲ್ಲ ಅವುಗಳನ್ನು ಬೇರೆ ಪ್ರಾಣಿಗಳು ಅಥವಾ ನಾಯಿಗಳು, ಈ ಬೀದಿ ನಾಯಿಗಳೆಲ್ಲ ಏನಾದರೂ ಹೋಗಿ ತಿಂದುಬಿಟ್ಟು ಅಂದ್ಕೊಳ್ಳಿ, ಮುಖ್ಯವಾಗಿ ಅವು ಅರಗಿಸ್ಕೊಳಕ್ಕಾಗಲ್ಲ. ಆ್ಯಂಡ್ ಈ ನಾಯಿಗಳು ಇವನ್ನ ತಿಂದು ಕೊಳೆತೋಗ್ತಿರುವಂತಹ ಪ್ರಾಣಿಗಳನ್ನು ತಿಂದು ಮತ್ತೆ ಊರ ಕಡೆಗೆ ಅಥವಾ ಜನರ ಜೊತೆ ಸಂಪರ್ಕದಲ್ಲಿ ಬಂದಾಗ ರೋಗಗಳು ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಈ ರಣಹದ್ದುಗಳಲ್ಲಿ ಮುಖ್ಯವಾಗಿ 2 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಥವಾ ಒಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ಈ ಒಂದು ರಣಹದ್ದು ಅಸಿಪಿಟ್ರೇಡೆ, ಇದು ಬಹಳ ಇಂಪಾರ್ಟೆಂಟು. ಯಾರೆಲ್ಲ RFO ಅಥವಾ ACF ಇಲ್ಲಾಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸಿಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರಿಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಸಿಪಿಟ್ರಿಡೆ ಫ್ಯಾಮಿಲಿಗೆ ಸೇರಿಕೊಳ್ಳುತ್ತದೆ. ACCI, PI, TRI, DAE ಈ ಒಂದು ಫ್ಯಾಮಿಲಿಯಲ್ಲಿ ಮುಖ್ಯವಾಗಿ ಹದ್ದು, ರಣಹದ್ದು, ಹಾಕ್ಸ್, ಕೈಟ್ಸ್ ಇವನ್ನೆಲ್ಲ ಈ ಒಂದು ಫ್ಯಾಮಿಲಿ ಅಡಿಯಲ್ಲಿ ನಾವು ನೋಡ್ತೀವಿ. ಇವೆಲ್ಲದಕ್ಕೂ ಸುಮಾರು 10 ರಿಂದ 30 ವರ್ಷಗಳ ಜೀವ ಇರುತ್ತೆ, ಲೈಫ್ ಸ್ಪ್ಯಾನು. ಹಾಗೂ ಈ ಒಂದು ಪ್ರಾಣಿಗಳು ಅಥವಾ ಅದರಲ್ಲಿ ರಣಹದ್ದು ಬಾಡಿ ತುಂಬ ಹೆವಿ ಇರೋದ್ರಿಂದ ಇವು ಮುಖ್ಯವಾಗಿ ಎತ್ತರದ ಗಿಡಮರಗಳಲ್ಲಿ ತಮ್ಮ ವಾಸವನ್ನು ನೋಡ್ಕೋತವೆ, ಇಲ್ಲ ಅಂತಂದರೆ ಹಿಲ್ಸ್ಗಳಲ್ಲಿ, ಗುಡ್ಡಗಾಡುಗಳಲ್ಲಿ. ಹಾಗೂ ಈ ಒಂದು ರಣಹದ್ದುಗಳದ್ದು ಕಣ್ಣು ತುಂಬ ಶಾರ್ಪ್ ಇರುತ್ತೆ. ಕಣ್ಣು ಮತ್ತು ಮೂಗು 2 ಶಾರ್ಪ್ ಇರೋದ್ರಿಂದ ದೂರದಿಂದನೇ ಅವರು ಯಾವುದಾದ್ರೂ ಪ್ರಾಣಿ ಕೊಳೆತೋಗ್ತಾ ಇರುವಂಥದ್ದು ಅಥವಾ ಸತ್ತಿರುವಂತಹದ್ದನ್ನು ನೋಡಿ ಸ್ಮೆಲ್ಲಿಂದ ಅವು ಬೇಗನೆ ಕಂಡ್ಕೊತವೆ. ಸೊ ಅದಕ್ಕೋಸ್ಕರ ಇವ್ರದ್ದು ಐಸೈಟ್ ತುಂಬ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಪಾಯಿಂಟು, ಇವರದು ಕ್ಲಾಸ್ ಏನಿರುತ್ತಲ್ಲ, ಕಾಲು, ಅವು ಬಹಳ ವೀಕ್ ಇರ್ತವೆ. ವೀಕ್ ಇರೋದಕ್ಕೆ ಅವ್ರು ಅಲ್ಲೇ ಕೂತು ತಿನ್ನಬೇಕಾಗುತ್ತೆ ಹೊರತು ಮಾಂಸವನ್ನು ಎತ್ಕೊಂಡು ಹೋಗಲು ಸಾಧ್ಯವಾಗೋದಿಲ್ಲ. ಮತ್ತು ಇವು ಸ್ಲೋ ಬೀಡರ್ಸ್ಗಳಾಗಿರ್ತವೆ. ಸ್ಲೋ ಬೀಡರ್ಸ್ ಅಂತಂದರೆ ಬಹಳ ಮೆಲ್ಲಗೆ ಮಕ್ಕಳನ್ನು ಜನನ ಕೊಡುವಂಥದ್ದು, ಬಹಳ ದೀರ್ಘಾವಧಿಯಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ರಣಹದ್ದುಗಳನ್ನು ಕಾಪಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ ಅನ್ನುವಂಥದ್ದು. ಮತ್ತು ಸೈಂಟಿಫಿಕಲಿ ರಣಹದ್ದುಗಳ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇವುಗಳಿಗೆ ವಾಯ್ಸ್ ಬಾಕ್ಸ್ ಇರಲ್ಲ. ಈ ವಾಯ್ಸ್ ಬಾಕ್ಸ್ ಇದ್ದರೆ ಅವು ಸೌಂಡ್ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇವು ಬರೀ ಹಿಸ್ ಮಾಡುವಂತಹ ಸೌಂಡ್ ಅಷ್ಟೇ ಕೇಳ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇವು ಹೇಗೆ ಬದುಕಲು ಸಾಧ್ಯ ಆ ಒಂದು ಕೊಳೆತೋಗ್ತಿರುವಂತಹ ಪ್ರಾಣಿಯನ್ನು ತಿಂದು ಅಂತಂದರೆ, ಇವರ ಹೊಟ್ಟೆ ಅಸಿಡಿಕ್ ಆಗಿರುತ್ತೆ. ಅಸಿಡಿಕ್ ಆಗಿರುವಂತಹ ಕಾರಣಕ್ಕೆ ಆ ಒಂದು ಕೊಳೆತೋಗ್ತಾ ಇರುವಂತಹ ಮಾಂಸವನ್ನು ತಿಂದರೂ ಸಹ ಅದನ್ನು ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ಇರುತ್ತೆ. ಒಂದು. ಎರಡನೇದು, ಆ ಒಂದು ಕೊಳೆತೋಗ್ತಾ ಇರುವಂತಹ ಮಾಂಸದಲ್ಲಿ ಇರುವಂತಹ ರೋಗ ಮಾಡುವಂತಹ ಅಥವಾ ರೋಗ ಬರುವಂತಹ ಕ್ರಿಮಿಕೀಟಗಳು ಇರ್ತವೆ, ಅವುಗಳು ಈ ಅಸಿಡಿಕ್ ಹೊಟ್ಟೆಯಲ್ಲಿ ಹೋಗಿ ಸತ್ತು ಹೋಗ್ತವೆ ಅನ್ನುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ರಣಹದ್ದುಗಳು ಸತ್ತೋಗಿರುವಂತಹ ಅಥವಾ ಕೊಳೆತೋಗ್ತಾ ಇರುವಂತಹ ಪ್ರಾಣಿಗಳನ್ನು ತಿನ್ನುವಂತಹದ್ದು ಸಾಧ್ಯವಾಗುತ್ತೆ. ಇದು ಸೈಂಟಿಫಿಕಲಿ ರಣಹದ್ದುಗಳ ಬಗ್ಗೆ ತಿಳ್ಕೊಬೇಕಾಗಿರುವಂತಹ ಮುಖ್ಯವಾದ ವಿಷಯಗಳು. ಇನ್ನೊಂದು, ಭಾರತದಲ್ಲಿ ಮುಖ್ಯವಾಗಿ ನಾವು 9 ಸ್ಪೀಷೀಸ್ಗಳ ರಣಹದ್ದುಗಳನ್ನು ಕಾಣ್ತೀವಿ. ಈ 9 ರೀತಿಯ ಸ್ಪೀಷೀಸ್ಗಳು ಸಹ IUCN ರೆಡ್ ಲಿಸ್ಟ್ನಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಇದ್ದಾವೆ. ಇದು ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ವಲ್ಚರ್ಸ್ಗಳು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಕೆಳಗಡೆ ಬರ್ತವೆ. ಆ್ಯಂಡ್ ಇವುಗಳ ಸಂಖ್ಯೆ ಅತಿ ಹೆಚ್ಚು ಹೊಡೆತ ತಿನ್ನಲು ಕಾರಣವಾಗಿದ್ದು ಡೈಕ್ಲೋಫಿನಾಕ್ ಅನ್ನುವಂತಹ ಒಂದು ಡ್ರಗ್. ಈ ಒಂದು ಮದ್ದನ್ನು ಮುಖ್ಯವಾಗಿ
ಪ್ರಾಣಿಗಳಿಗೆ ಅಥವಾ ಹಸು ಬೇರೆ ಸಾಕು ಪ್ರಾಣಿಗಳಿಗೆ, ಕ್ಯಾಟಲ್ಸ್ಗಳಿಗೆ ನೋವು ನಿರೋಧಕ ಶಕ್ತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೊಡಲಾಗ್ತಿತ್ತು. ಯಾವಾಗ ಈ ಡೈಕ್ಲೋಫೆನಾಕನ್ನು ಈ ಹಸು ಅವೆಲ್ಲ ತಿಂತಾವಲ್ಲ, ತಿಂದಾಗ ಅವು ಸತ್ತ ಮೇಲೆ ಆ ಒಂದು ಹಸು ಮೇಲೆ ಈ ರಣಹದ್ದುಗಳು ಬಂದು ತಿನ್ನೋದ್ರಿಂದ ಡೈಕ್ಲೋಫೆನಾಕು ಆ ರಣಹದ್ದುಗಳ ಹೊಟ್ಟೆಯಲ್ಲಿ ಹೋಗ್ತಿತ್ತು, ವಲ್ಚರ್ಸ್ಗಳಲ್ಲಿ. ಹೋದ ನಂತರ ಆ ಒಂದು ಡೈಕ್ಲೋಫೆನಾಕ್ ರಿಯಾಕ್ಷನ್ ಆಗಿಬಿಟ್ಟು ಇವ್ರದ್ದು ಕಿಡ್ನಿ ಫೇಲ್ಯೂರ್ ಆಗಿ ಸಾವನ್ನಪ್ಪುವಂತಹ ಸಮಸ್ಯೆ ಜಾಸ್ತಿ ಮಟ್ಟದಲ್ಲಿ ಕಂಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2006ರಲ್ಲಿ ಈ ಡೈಕ್ಲೋಫೆನಾಕ್ನ ಬಳಕೆಯನ್ನೇ ಬ್ಯಾನ್ ಮಾಡಿತ್ತು. ಯಾಕಂದರೆ ಇದರಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ರಣಹದ್ದುಗಳು ಸಾಯ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿ ತಿಳಿದು. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಹೋಗೋದಕ್ಕೆ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಆಗೋದಕ್ಕೆ ಏನೆಲ್ಲ ಸಮಸ್ಯೆಗಳು ಅನ್ನುವಂತಹ ಕಾರಣಗಳು ಅನ್ನುವಂತಹ ವಿಷಯವನ್ನು ನೋಡಿದಾಗ ಮೊದಲನೇದಾಗಿ ಡೈಕ್ಲೋಫೆನಾಕ್ ಡ್ರಗ್ ಯಾವ ರೀತಿಯಾಗಿ ಕಾರಣವಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ್ಯಂಡ್ ಇನ್ನೊಂದು ಹೇಳಿದೆ, ಈ ರಣಹದ್ದುಗಳ ಬಾಡಿ ತುಂಬ ಹೆವಿ ಇರೋದ್ರಿಂದ ಗಿಡ ಮರಗಳ ಮೇಲೆ ಅಥವಾ ಗುಡ್ಡಗಾಡ ಮೇಲೆ ಇರ್ತವೆ ಅಂತ ಹೇಳಿ ಬಹಳಷ್ಟು ಸರಿ ಮೈನಿಂಗ್ಗೋಸ್ಕರ ಅಥವಾ ಕ್ವರಿ ಮಾಡೋದಕ್ಕೋಸ್ಕರ ಬ್ಲಾಸ್ಟಿಂಗನ್ನು ಮಾಡಲಾಗುತ್ತೆ. ಆ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಬಹಳಷ್ಟು ಏನು ಈ ರಣಹದ್ದುಗಳು ಮಾಡಿದಂತಹ ಗೂಡುಗಳು ಇರ್ತಾವಲ್ಲ, ನೆಸ್ಟ್ಗಳು, ಅವು ನಾಶವಾಗ್ತಾ ಇರೋದ್ರಿಂದಲೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಇವರ ವಿನಾಶಕ್ಕೆ ಕಾರಣವಾಗ್ತಿದೆ ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು ಹೇಳಿದೆ, ಎಷ್ಟು ವಲ್ಚರ್ಸ್ಗಳು ಅಥವಾ ರಣಹದ್ದುಗಳು ಕಡಿಮೆ ಆಗ್ತಾ ಹೋಗ್ತಾವೋ ಈ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆದಾಗ ಸತ್ತಂತಹ ಕ್ಯಾಟಲ್ಸ್ಗಳ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಈ ಬೀದಿ ನಾಯಿಗಳು ತಿಂದು ಮತ್ತೆ ಮನುಷ್ಯರೊಡನೆ ಒಡಬಡಿಕೆ ನಡೆಸೋದ್ರಿಂದ ಅಥವಾ ಮತ್ತೆ ಊರ ಕಡೆ ವಾಪಸ್ ಹೋಗೋದ್ರಿಂದ ರೋಗ ಹರಡುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ ಅನ್ನುವಂಥದ್ದು. ಸೊ ಇವತ್ತು ಎಕೋಸಿಸ್ಟಮನ್ನು ಮೇಂಟೈನ್ ಮಾಡಬೇಕು ಅಥವಾ ಕ್ಲೀನ್ ಮಾಡಬೇಕು ಅಂತಂದರೆ ರಣಹದ್ದುಗಳ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಈ ರಣಹದ್ದುಗಳಿಂದ ರೋಗ ಹರಡುತ್ತೆ ಅನ್ನುವಂಥದ್ದು ಸುಳ್ಳು. ಜನರಿಗೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಭಯ ಇದ್ದೇ ಇದೆ ಅನ್ನುವಂಥದ್ದು ಸಹ ನಮಗೆ ಗೊತ್ತಿರುವಂಥದ್ದು. ಸೊ ಏನೆಲ್ಲ ಕ್ರಮಗಳು ಸರ್ಕಾರ ಕೈಗೊಂಡಿದೆ ಅಥವಾ ಈ ರಣಹದ್ದುಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಅಂತಂದಾಗ ದೇಶದಲ್ಲಿ 5 ಮುಖ್ಯವಾದ ರಾಜ್ಯಗಳಲ್ಲಿ ರಣಹದ್ದುಗಳಿಗೆ ಸಂಬಂಧಿಸಿದಂತೆ ವಲ್ಚರ್ ಬ್ರೀಡಿಂಗ್ ಸೆಂಟರ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಈ ವಲ್ಚರ್ ಬ್ರೀಡಿಂಗ್ ಸೆಂಟರ್ನಲ್ಲಿ ಮುಖ್ಯವಾಗಿ ರಣಹದ್ದುಗಳನ್ನು ಕಾಪಾಡುವಂಥದ್ದು ಕೆಲಸ ನಡೀತಾ ಇದೆ. ಆ್ಯಂಡ್ 2020 ಮತ್ತು 2025ರವರೆಗೆ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಲ್ಚರ್ ಕನ್ಸರ್ವೇಷನ್ನ ಅಡಿಯಲ್ಲಿ ಈ ವಲ್ಚರ್ ಬ್ರೀಡಿಂಗ್ ಸೆಂಟರ್ನನ್ನು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ರಾಜ್ಯಗಳಲ್ಲಿ. ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಲ್ಚರ್ ಕನ್ಸರ್ವೇಷನ್ 2020ರಿಂದ 2025ರವರೆಗೆ ಇದು ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ವಲ್ಚರ್ಸಿಗೆ ಸಂಬಂಧಿಸಿದಂತೆ ಇದರ ಅಡಿಯಲ್ಲಿ ವಲ್ಚರ್ ಬ್ರೀಡಿಂಗ್ ಸೆಂಟರ್ಸ್ಗಳನ್ನು ತೆಗಿತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು, ಏನೆಲ್ಲ ಸ್ಟೆಪ್ಸು ವಲ್ಚರ್ಸ್ಗಳನ್ನು ಕಾಪಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ರಣಹದ್ದುಗಳ ರೆಸ್ಟೋರೆಂಟ್ ಅಂತ ಹೇಳಿ, ಅಂದರೆ ವಲ್ಚರ್ ರೆಸ್ಟೋರೆಂಟ್ ಅಂತ ಕರಿತಾ ಇದ್ದೀವಿ. ವಲ್ಚರ್ ರೆಸ್ಟೋರೆಂಟ್ ಅಂತ ಹೇಳಿ ಅಂದರೆ ಏನೆಲ್ಲ ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಉಳಿದಂತಹ ಮಾಂಸ ಇರುತ್ತಲ್ಲ ಅದನ್ನು ಈ ವಲ್ಚರ್ಸಿಗೆ ಹಾಕೋದು, ಸೊ ದಟ್ ಅವರಿಗೆ ಇನ್ನೂ ಹೆಚ್ಚಿನ ಫುಡ್ಡು ಅಥವಾ ಬೆಳಗೋದಕ್ಕೆ ಅವಕಾಶಗಳನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವನ್ಗಳನ್ನು ಕೈಗೊಳ್ತಾ ಇರೋದು. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮುಖ್ಯವಾಗಿ ರಣಹದ್ದುಗಳಿಗೆ ಸಂಬಂಧಿಸಿದಂತೆ ವಾತಾವರಣದಲ್ಲಿ ಇರುವಂತಹ ಪಾತ್ರ ಏನು ಅನ್ನುವಂಥದ್ದು ಮುಖ್ಯವಾಗಿ ಜನರಿಗೆ ಅರಿವಿಲ್ಲ. ಆ ಅರಿವನ್ನು ಮೂಡಿಸೋದಲ್ಲದೆ ಎಲ್ಲರೂ ಸಹ ಈ ಒಂದು ನಿಟ್ಟಿನಲ್ಲಿ ಕೈ ಜೋಡಿಸಿದಾಗ ನಾವು ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ರಿಸ್ಕ್ಸ್ ಆ್ಯಂಡ್ ರಿವಾರ್ಡ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ನ ಬಗ್ಗೆ. ತಮಗೆಲ್ಲ ಗೊತ್ತಿರೋ ಹಾಗೆ 23 ಆಗಸ್ಟ್ 2021ರಂದು ಫೈನಾನ್ಸ್ ಮಿನಿಸ್ಟ್ರಿ ಅವರು ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ ಬಗ್ಗೆ ಹೇಳಿತ್ತು. ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಅಸೆಟ್ ಮಾನಿಟೈಸೇಷನ್ ಆಗಿತ್ತು ಅನ್ನುವಂಥದ್ದು ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಪೂರ್ಣ ರೂಪದಲ್ಲಿ ಅರ್ಥ ಮಾಡಿಸಿದ್ದೆ. ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ನ ಅಡಿಯಲ್ಲಿ ಇರುವಂತಹ ಅಸೆಟ್ ಮಾನಿಟೈಸೇಷನ್ ಕೆಲಸ ಏನಿದೆ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ಗಳ ಅನುಕೂಲದೊಂದಿಗೆ ಮಾಡಲಾಗುತ್ತದೆ ಅನ್ನುವಂಥದ್ದು ಸಹ ಹೇಳಿದ್ದೆ. ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಫಂಡ್ ಅಲ್ಲ, ಟ್ರಸ್ಟ್. ಸೊ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಏನಿದೆ ಅಲ್ಲ, ಇದು ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬ್ಯೂರೋ ಆಫ್ ಇಂಡಿಯಾ ರೆಗ್ಯುಲೇಷನ್ ಅಡಿಯಲ್ಲಿರುತ್ತೆ. ಭಾರತ ಸರ್ಕಾರ ಇವಾಗ ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ ಏನು ತರ್ತಾ ಇದೆಯಲ್ಲ ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರುವಂತಹ ಮುಖ್ಯವಾದಂತಹ ಅಸೆಟ್ಸ್ಗಳು, ಅದು ಕಂಪನಿಗಳಾಗಿರ್ಬಹುದು, ಪ್ರಾಪರ್ಟೀಸ್ಗಳಾಗಿರ್ಬಹುದು, ಸ್ಟೇಡಿಯಂಗಳಾಗಿರ್ಬಹುದು, ಹೋಟೆಲ್ಗಳಾಗಿರ್ಬಹುದು, ಇವೆಲ್ಲದರಿಂದ ಭಾರತ ಸರ್ಕಾರ ಹೆಚ್ಚಿನ ಆದಾಯವನ್ನು ಮಾಡಲು ಸಾಧ್ಯವಾಗ್ತಿಲ್ಲ. ಆ ಆದಾಯ ಹೆಚ್ಚಿಗೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಇವಾಗ ಸರ್ಕಾರ ಒಂದಿಷ್ಟು ಸಮಯದವರೆಗೆ ಲೀಸ್ ಕೊಟ್ಟು ಪ್ರೈವೇಟ್ ಪ್ಲೇಯರ್ಸಿಗೆ ಅದರಿಂದ ರೆವೆನ್ಯೂ ಜನರೇಟ್ ಮಾಡುವಂತಹ ಕೆಲಸವನ್ನು ಕೊಡುತ್ತದೆ.
ಪ್ರೈವೇಟ್ ಪ್ಲೇಯರ್ಸು ಲೀಸ್ಗೆ ತಗೊಂಡಂತಹ ಪ್ರಾಪರ್ಟಿಯನ್ನು ಡೆವಲಪ್ಮೆಂಟು ಮಾಡ್ತಾರೆ, ಒಂದಿಷ್ಟು ಸಮಯದವರೆಗೆ ಡೆವಲಪ್ಮೆಂಟ್ ಮಾಡಿ ಅದರ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಸುವಂಥದ್ದು ಅವರ ಉದ್ದೇಶವಾಗಿರ್ತದೆ. ಈ ಒಂದು ಲೀಸ್ನ ಅಡಿಯಲ್ಲಿ ಅಥವಾ ಲೀಸ್ನೊಂದಿಗೆ ಅಸೆಟ್ಟನ್ನು ಮಾನಿಟೈಸ್ ಮಾಡುವಂಥದ್ದು. ಇದರ ಅಡಿಯಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದು ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಇದರಿಂದ ಎತ್ತಲಿದೆ ಅನ್ನುವಂಥದ್ದು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಬಗ್ಗೆಯೂ ತಮಗೆ ಗೊತ್ತಿರಬೇಕು. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅನ್ನುವಂತಹ ಸ್ಕೀಮನ್ನು 2019 ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ 100 ಲಕ್ಷ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಿತ್ತು. ಈ 100 ಲಕ್ಷ ಕೋಟಿ ಎಲ್ಲಿಂದ ಬರುತ್ತೆ? ಈ ರೀತಿಯ ಅಸೆಟ್ ಮಾನಿಟೈಸೇಷನ್ನು ಅಥವಾ ಬೇರೆ ಕಾರ್ಯಕ್ರಮಗಳನ್ನು ಅಥವಾ ಕ್ರಮಗಳನ್ನು ಕೈಗೊಂಡ ನಿಟ್ಟಿನಲ್ಲಿ ಬರುತ್ತೆ ಅನ್ನುವಂಥದ್ದು. ಇಲ್ಲಿ ಅಸೆಟ್ ಮಾನಿಟೈಸೇಷನ್ ಮಾತಾಡಬೇಕಾದ್ರೆ ಅಥವಾ ನ್ಯಾಷನಲ್ ಮಾನಿಟೈಸೇಷನ್ ಮಾತಾಡಬೇಕಾದ್ರೆ ಇನ್ನೊಂದು ನಮಗೆ ಗೊತ್ತಿರುವಂಥದ್ದು, ದೇಶದ ಅಥವಾ ಸರ್ಕಾರದ ಅಡಿಯಲ್ಲಿ ಇರುವಂತಹ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಮುಖ್ಯವಾಗಿ ಡಿಸ್ಇನ್ವೆಸ್ಟ್ಮೆಂಟ್ ಮೂಲಕವೂ ಸಹ ಪ್ರಾಪರ್ಟೀಸ್ಗಳನ್ನು ಅಥವಾ ಮನಿಯನ್ನು ರೇಸ್ ಮಾಡಲಾಗ್ತಿತ್ತು. ಯಾವೆಲ್ಲ ಕಂಪನಿಗಳು ಅಥವಾ ಪ್ರಾಪರ್ಟಿಗಳು ಭಾರತ ಸರ್ಕಾರ ಅಥವಾ ಸರ್ಕಾರದ ಅಡಿಯಲ್ಲಿ ಇರುವಂಥವು ಸರಿಯಾದ ರೆವೆನ್ಯೂನ ಮಾಡ್ತಾ ಇಲ್ವೋ ಡಿಸ್ಇನ್ವೆಸ್ಟ್ಮೆಂಟಿಗೂ ಮುಂದಾಗ್ತಿತ್ತು. ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಶೇರನ್ನು ಪ್ರೈವೇಟ್ ಪ್ಲೇಯರ್ಸಿಗೆ ಮಾರು ಹಾಕುವಂಥದ್ದು. ಹಾಗಾದರೆ ಈ ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನಿಗೂ ಡಿಸ್ಇನ್ವೆಸ್ಟ್ಮೆಂಟಿಗೂ ಏನು ವ್ಯತ್ಯಾಸ? ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ನ ಅಡಿಯಲ್ಲಿ ಒಂದಿಷ್ಟು ನಿರ್ದಿಷ್ಟ ಸಮಯಕ್ಕೆ ನಾವು ಲೀಸ್ ಕೊಡ್ತಾ ಇದ್ದೀವಿ, ಮಾರಾಗ್ತಿಲ್ಲ. ಡಿಸ್ಇನ್ವೆಸ್ಟ್ಮೆಂಟ್ ಕೆಳಗಡೆ ನಾವು ಇರುವಂತಹ ಪ್ರಾಪರ್ಟಿಯನ್ನು ಮಾರು ಹಾಕ್ತೀವಿ. ಅದರ ಅಡಿಯಲ್ಲಿ ಸರ್ಕಾರಕ್ಕೆ ಆ ಒಂದು ಪ್ರಾಪರ್ಟಿಯ ಮೇಲೆ ಯಾವುದೇ ಅಧಿಕಾರ ಇರೋದಿಲ್ಲ ಮುಂದಿನ ದಿನಗಳಲ್ಲಿ. ಈ ಒಂದು ವ್ಯತ್ಯಾಸ ಮುಖ್ಯವಾಗಿ ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ ಮತ್ತು ಡಿಸ್ಇನ್ವೆಸ್ಟ್ಮೆಂಟ್ ಕೆಳಗಡೆ ತಮಗೆ ನೆನಪಿರಬೇಕು. ಇವಾಗ ನಮಗೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಹಾಗೂ ಡಿಸ್ಇನ್ವೆಸ್ಟ್ಮೆಂಟ್ ಮೂರರ ಬಗ್ಗೆಯೂ ವ್ಯತ್ಯಾಸ ಗೊತ್ತಾಗಿದೆ. ಆ್ಯಂಡ್ ಈಗ ಸರ್ಕಾರ ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನನ್ನು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡನ್ನು ಆಧಾರದ ಮೇಲೆ ಮಾಡುವಂತಹ ಮುಖ್ಯವಾಗಿ ಕೆಲಸವನ್ನು ಕೈಗೊಳ್ತಾ ಇದೆ. ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ನಾನು ಏನು ಹೇಳಿದ್ನಲ್ಲ, ಇದು ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನಿಗೆ ಬೇಕಾದಂತಹ ಹಣವನ್ನು ಎತ್ತಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಹಾಗಾದರೆ ಇದು ಮುಂಚೆ ಕೆಲಸ ಮಾಡಿದೆಯಾ? ಎಸ್. ಪವರ್ ಗ್ರಿಡ್ ಕಾರ್ಪೊರೇಷನ್ ಅನ್ನುವಂಥದ್ದು ಎಲೆಕ್ಟ್ರಿಕ್ ಕಂಪನಿ ಆಗಿರುತ್ತದೆ. ಈ ಪವರ್ ಗ್ರಿಡ್ ಕಾರ್ಪೊರೇಷನ್ ಒಂದಿಷ್ಟು ಹಣವನ್ನು ಮಾರುಕಟ್ಟೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ನ ಸಹಾಯದೊಂದಿಗೆ ಎತ್ತಿದೆ. ಎಲೆಕ್ಟ್ರಿಸಿಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕಾಣೋದಕ್ಕೋಸ್ಕರ ಅದೇ ನಿಟ್ಟಿನಲ್ಲಿ ಸರ್ಕಾರ ಇವಾಗ ಈ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟನ್ನು ಉಪಯೋಗಿಸಲಿದೆ ಅನ್ನುವಂಥದ್ದು ಸಹ ಮುಖ್ಯವಾಗಿ ತಾವೆಲ್ಲ ನೆನಪಿಟ್ಕೋಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು ಏನು ಇಂಪಾರ್ಟೆಂಟ್ ಅಂತಂದರೆ, ರಿಸ್ಕ್ ಮತ್ತು ಒಂದಿಷ್ಟು ಚಾಲೆಂಜಸ್ ಇದ್ದಾವೆ. ಏನು? ಸಪೋಸ್ ಏರ್ ಇಂಡಿಯಾ ಭಾರತ ಸರ್ಕಾರದ ಪ್ರಾಡಕ್ಟ್ ಆಗಿತ್ತು, ಇದನ್ನು ಡಿಸ್ಇನ್ವೆಸ್ಟ್ಮೆಂಟಿಗೆ ಅಂತ ಮಾರುಕಟ್ಟೆಗೆ ಒಯ್ದಾಗ ಮುಖ್ಯವಾಗಿ ಪ್ರಾಬ್ಲಮ್ ಏನಾಗಿತ್ತು? ಇದರ ಮಾರುಕಟ್ಟೆಯಲ್ಲಿ ಬೆಲೆ ಇರಲಿಲ್ಲ ಅಥವಾ ಬಿಡ್ಡರ್ಸ್ ಇರಲಿಲ್ಲ. ಬಿಡ್ಡರ್ಸ್ ಇಲ್ಲದೆ ಇರೋದಕ್ಕೆ ಹಣ ಬಹಳ ಕಡಿಮೆ ದರಕ್ಕೆ ಕೇಳೋಕ್ಕೆ ಶುರು ಮಾಡಿದರು. ಅಂದರೆ ಪ್ರಾಪರ್ಟಿ ಇರುವಂತಹ ವ್ಯಾಲ್ಯೂ ಮಾರುಕಟ್ಟೆಯಲ್ಲಿ ಸಿಕ್ಕಾಗ ನಾವು 6 ಲಕ್ಷ ಕೋಟಿ ಎತ್ತಲು ಸಾಧ್ಯವಾಗುತ್ತೆ ಹೊರತು ಇಲ್ಲದೇ ಇದ್ದಾಗ ಅಲ್ಲ. ಮಾರುಕಟ್ಟೆಯಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಅಥವಾ ಸರ್ಕಾರ ಚಾಲೆಂಜಸನ್ನು ಕಾಣಲು ಸಾಧ್ಯವಿದೆ. ಆ್ಯಕ್ಚುಲಿ ಈ ಒಂದು ಸಂದರ್ಭದಲ್ಲಿ 2014 ಬಜೆಟ್ ಸ್ಪೀಚ್ನಲ್ಲಿ ಒಂದು ಅಪೆಕ್ಸ್ ಬಾಡಿಯನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಆ ಒಂದು ಬಾಡಿ PPP ಮಾಡೆಲ್ಸಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ನೋಡಿಕೊಳ್ಳುತ್ತೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಬಟ್ ಆ ಒಂದು ಪ್ರಾಮಿಸನ್ನು ಫುಲ್ಫಿಲ್ ಮಾಡಿಲ್ಲ. ಇದೇನಾದರೂ ಪೂರ್ತಿ ಆಗಿದ್ದಿದ್ರೆ ಇವತ್ತು ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನನ್ನು ಪೂರ್ಣವಾಗಿ ನೋಡಿಕೊಳ್ಳೋದಕ್ಕೋಸ್ಕರ ಒಂದು ಸಂಸ್ಥೆ ರೆಡಿಯಾಗಿರ್ತಿತ್ತು. ಯಾಕಂದರೆ 2014ರಿಂದ 2021 ಅಂತಂದರೆ ಸುಮಾರು 7 ವರ್ಷ. ಈ 7 ವರ್ಷದಲ್ಲಿ ಆ ಒಂದು ಬಾಡಿ ಮೆಚ್ಯೂರ್ ಆಗ್ತಿತ್ತು. ಅಂದರೆ ಸಿಸ್ಟಮನ್ನು ಅಡಾಪ್ಟ್ ಮಾಡಿಕೊಂಡು ಇಷ್ಟೊತ್ತಿಗೆ ಬೆಳೆದಿರೋದು. ಇವತ್ತು ಸರಿಯಾದ ಬಾಡಿ ಯಾವುದು ನೋಡಿಕೊಳ್ಳುತ್ತೆ ಅನ್ನುವಂಥದ್ದು ಸಹ ಪ್ರಶ್ನಾರ್ಹವಾಗಿದೆ. ಯಾವ ರೀತಿಯಲ್ಲಿ ಸರ್ಕಾರ ಹಾಕಿರುವಂತಹ ಟಾರ್ಗೆಟ್ 6 ಲಕ್ಷ ಕೋಟಿ ರೂಪಾಯಿ ಹೇಗೆ ಫುಲ್ಫಿಲ್ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅಫ್ಕೋರ್ಸ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರೋಗ್ರಾಮ್ ಏನಿದೆ ಅದು ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆ ಸ್ವಾಗತಾರ್ಹವಾಗಿರುವಂತಹ ಒಂದು ಸ್ಕೀಮ್ ಆಗಿದೆ. ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ ಇದು. ಮುಂದಿನ ಆರ್ಟಿಕಲ್ ಹ್ಯಾಸ್ ಫಸ್ಟ್ ಪಾಸ್ಡ್ ದ ಪೋಸ್ಟ್ ಸಿಸ್ಟಮ್ ಪೋಲರೈಸ್ಡ್ ಇಂಡಿಯನ್ ಪೊಲಿಟಿಕ್ಸ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಇಂಡಿಯನ್ ಪಾಲಿಟಿಗೆ ಸಂಬಂಧಿಸಿದಂತಹ ಒಂದು ಮುಖ್ಯ ಕಾನ್ಸೆಪ್ಟ್ ಆಗಿರುತ್ತೆ. ಈ ಇಂಡಿಯನ್ ಪಾಲಿಟಿ GS ಪೇಪರ್ 2 ನಾವು ಕಾಣ್ತೀವಿ. UPSC ಸಿಲೆಬಸ್ಸಲ್ಲಿ KS ಅಲ್ಲೂ ಸೇಮ್. ಯಾವಾಗಲೂ KS ಮತ್ತು UPSC ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ನಾನು ಏನು KSಗೆ ಅಥವಾ UPSCಗೆ ಸಿಲೆಬಸ್ ಹೇಳ್ತಾ ಇದ್ದೀನೋ ಅದು ಸಹ ಈಕ್ವಲೆಂಟ್ ಆಗಿರುತ್ತೆ KSಗೆ.
ಯಾವುದೇ ವಿಷಯಕ್ಕೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಬರೀ ಹಿಸ್ಟ್ರಿ ಓದಬೇಕಾದ್ರೆ GS 1 ಅಂತ ಹೇಳ್ತೀನಿ. ಈ ಹಿಸ್ಟ್ರಿ ಜೊತೆಯಲ್ಲಿ ಕರ್ನಾಟಕ ಹಿಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ. ಜೋಗ್ರಫಿ ಅಂತಂದಾಗ ಕರ್ನಾಟಕ ಜೋಗ್ರಫಿ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ಎಕಾನಮಿ ಅಂದಾಗ ಕರ್ನಾಟಕ ಎಕಾನಮಿ ಇನ್ಕ್ಲೂಡ್ ಆಗಿರುತ್ತೆ. ಇದಿಷ್ಟೇ ವ್ಯತ್ಯಾಸ ಹೊರತು ಬೇರೆ ಯಾವುದು ದೊಡ್ಡ ವ್ಯತ್ಯಾಸ ಇಲ್ಲ. ಸೊ ಯಾರೆಲ್ಲ ಮುಖ್ಯವಾಗಿ ಎಕ್ಸಾಮಿನೇಷನ್ಗೆ ತಯಾರಿ ಮಾಡಬೇಕು ಅನ್ಕೋತಾ ಇದ್ದೀರೋ ಫಸ್ಟ್ ಚಿಕ್ಕದಾಗಿ ಯೋಚನೆ ಮಾಡೋದು ಬಿಟ್ಬಿಡಿ. ತಾವೆಲ್ಲರೂ ಗ್ರ್ಯಾಜುಯೇಟ್ಸ್ ಅಂತಂದಾಗ ಈ ಎಕ್ಸಾಮ್ ಓದೋದಂತೂ ಕಷ್ಟ ಇಲ್ಲ. ಬೇಕಾಗಿರೋದು ಮಾರ್ಗದರ್ಶನ ಅಷ್ಟೇ. ಆ ಮಾರ್ಗದರ್ಶನ ಇಲ್ಲದೇ ಇರೋ ಕಾರಣಕ್ಕೆ ಬಹಳಷ್ಟು ಜನ ಈ ಒಂದು ಎಕ್ಸಾಮಿನೇಷನಿಂದ ಕೈ ತೊಳೆದು ಅಥವಾ ಆಗದೇ ಇಲ್ಲ ಅಂಥೇಳಿ ಹಿಂದೆ ಉಳ್ಕೊಂತಿರೋದು ಜಾಸ್ತಿ. ಭಾಳಷ್ಟು ಜನ ಹಿಂದಿ ಮೀಡಿಯಮು ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಬಿಹಾರ, UP, ರಾಜಸ್ಥಾನ, ಮಧ್ಯಪ್ರದೇಶ, ಒಡಿಶಾ ಭಾಗದವರೆಲ್ಲ ಪಾಸ್ ಆಗ್ತಿದ್ದಾರೆ ಅಂತಂದರೆ ಕರ್ನಾಟಕದವ್ರು ಯಾಕೆ ಆಗೋಕ್ಕಾಗಲ್ಲ? ಓನ್ಲಿ ಬಿಕಾಸ್ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ ಅಂತ ಅಷ್ಟೇ. ಸೊ ಫಸ್ಟು ನಿಮಗೆ ನೀವು ಸಣ್ಣವ್ರು ಅನ್ಕೋಬೇಡಿ ನೀವು ಮಾಡುವಂಥದ್ದು. ಯಾಕಂದರೆ ಒಂದು ಸರಿ ನಾನು ಧಾರವಾಡಕ್ಕೆ ಹೋಗಿದ್ದೆ. ಯಾರಿಗೆ ಮಾತಾಡಲಿ ನಾನು ಗ್ರೂಪ್ C ಆಗ್ತೀನಿ ಅಥವಾ PSI ಆಗ್ತೀನಿ. ಅರೆ ನೀನಾಗೆ ನಿನ್ನನ್ನು ಫಸ್ಟ್ ಸಣ್ಣವ್ನು ಮಾಡ್ಕೊಂಬಿಡ್ತಿದೀಯ. ಬೇರೆಯವ್ರು ನಿನಗೆ ಸಣ್ಣವ್ರು ಮಾಡೋದು ಇನ್ನೂ ಬಹಳ ಈಸಿ. ಸೊ ನಿಮ್ಮ ಆತ್ಮಬಲ ಅಥವಾ ನಿಮ್ಮ ಶಕ್ತಿಯನ್ನು ನೀವು ಕುಗ್ಗಿಸ್ಕೋಬೇಡಿ. ಫಸ್ಟಿಗೆ ಪ್ರಯತ್ನ ಮಾಡಿ. ಸೋತಾಗ ಇವೆಲ್ಲ ಇದ್ದಾವೆ, ಗ್ರೂಪ್ C, PSI, ಯಾವುದೋ ಸಬ್ ರಿಜಿಸ್ಟ್ರಾರು ಏನೋ ಮಾಡ್ಕೊಂಡು ಬದುಕೋದಕ್ಕೋಸ್ಕರ ಏನಾದರೂ ಮಾಡಬಹುದು. ಬಟ್ ತಮ್ಮಲ್ಲಿರುವಂತಹ ಒಂದು ಎಂಪವರ್ಮೆಂಟು ಅಥವಾ ತಮ್ಮಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಬೇಕು ಅಂದರೆ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡದೆ ತಾವೇನಾದರೂ ನಿಂತ್ಕೊಂಡ್ಬಿಟ್ರೆ ತಾವು ಆ ಕನಸನ್ನು ಯಾವತ್ತಿಗೂ ಸಾಧಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಸಹ ನಾವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಮಾತಾಡ್ತಾ ಇರುವಂತಹ ವಿಷಯ, ಈ ಆರ್ಟಿಕಲ್ಗೆ ವಾಪಸ್ ಬರೋಣ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಭಾರತದಲ್ಲಿ ಇರುವಂತಹ ಎಲೆಕ್ಷನ್ಸ್ನಲ್ಲಿ ನಾವು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಂತ ಉಪಯೋಗಿಸ್ತೀವಿ, FPTP. ಈ FPTP ಅನ್ನುವಂಥದ್ದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ಮೆಂಟನ್ನು ನಾವೇನು ಭಾರತದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವೋ ಇದರಲ್ಲಿ ಫಸ್ಟ್ ಪಾಸ್ ದ ಪೋಸ್ಟ್ ತಗೊಂಡಿದ್ದೀವಿ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ತಗೊಂಡಿಲ್ಲ. ಸೊ ಫಸ್ಟ್ ಪಾಸ್ಟ್ ದ ಪೋಸ್ಟಿಗೂ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನಿಗೂ ಏನು ವ್ಯತ್ಯಾಸ ಅಂತ ನೋಡೋಣ. ಸಪೋಸ್ ಒಬ್ಬ BJP ಕ್ಯಾಂಡಿಡೇಟ್ ಇದ್ದಾನೆ, ಇನ್ನೊಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾನೆ. ಇಬ್ಬರು ಎಲೆಕ್ಷನಿಗೆ ನಿಂತಾರೆ. ಆ್ಯಂಡ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 100 ಜನ ವೋಟರ್ಸ್ ಇದ್ದಾರೆ ಅನ್ಕೊಳ್ಳೋಣ. ಈ BJP ಕ್ಯಾಂಡಿಡೇಟಿಗೆ 51 ವೋಟ್ ಬಂದಿದ್ದಾವೆ, ಕಾಂಗ್ರೆಸ್ ಕ್ಯಾಂಡಿಡೇಟಿಗೆ 49 ಬಂದಿದ್ದಾವೆ. ಇಲ್ಲಿ ಒಂದು ಹೆಚ್ಚು ಪಡೆದರೆ, ಅಂದರೆ ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಿನ ಒಂದು ಜಾಸ್ತಿ ಪಡೆದ್ರು, ಅಂದರೆ 50 ಅನ್ಕೊಳ್ಳೋಣ, ಒಂದು ಜಾಸ್ತಿ ಪಡೆದ್ರೂ ಸಹ ಇವರಿಗೆ ವಿನ್ನರ್ ಅಂತ ಕರಿತೀವಿ. ಉದಾಹರಣೆಗೆ ಇನ್ನೊಂದು ತಗೊಳ್ಳೋಣ, BJP, ಕಾಂಗ್ರೆಸ್, ಇನ್ನೊಂದು BSP ಇದೆ ಅಥವಾ JDS ಇದೆ, ಇವೆಲ್ಲವೂ ಇದ್ದಾವೆ. ಸಪೋಸ್ BJPಗೆ 40 ಸೀಟ್ ಬಂದಿದ್ದಾವೆ, ಕಾಂಗ್ರೆಸ್ಸಿಗೆ 39 ಬಂದಿದ್ದಾವೆ, 79 ಆಯಿತು. ಆಮೇಲೆ 11 ಸೀಟು BSPಗೆ ಬಂದಿದ್ದಾವೆ, 11 ವೋಟ್, ಸೀಟಲ್ಲ 11 ವೋಟ್ BSPಗೆ ಬಂದಿದ್ದಾವೆ. ಹಾಗೂ ಎಷ್ಟಾಯಿತು? 9, 10, 4, 3, 7, 8 ಆ್ಯಂಡ್ 20. ಸೊ JDSಗೆ 20 ಬಂದಾವೆ. ಸೊ ಇಷ್ಟು ಸೀಟ್ಗಳಲ್ಲಿ ಯಾರು ವಿನ್ನರು? ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಡಿಯಲ್ಲಿ ಯಾರು ಸಿಂಪಲ್ ಮೆಜಾರಿಟಿ ಹೈಯೆಸ್ಟ್ ವೋಟ್ಗಳನ್ನು ಪಡೆದಿರ್ತಾರೋ ಅವರು ಇಲ್ಲಿ ವಿನ್ನರ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ. ಆದರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನಲ್ಲಿ ಹೆಂಗೆ ಮಾಡಲಾಗುತ್ತೆ ಅಂತಂದರೆ BJPಗೂ ಸಹ 40% ಸೀಟ್ಗಳನ್ನು ಕೊಡಲಾಗುತ್ತೆ. ಉದಾಹರಣೆಗೆ 40% ಸೀಟು ಅಂತಂದರೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲ, ಇವಾಗ ನಾವು ಲೆಜಿಸ್ಲೇಚರ್ ಲೆವೆಲಲ್ಲಿ ಮಾತಾಡಬೇಕು. ಲೆಜಿಸ್ಲೇಚರ್ ಲೆವೆಲಲ್ಲಿ ಮಾತಾಡಿದಾಗ ಇಲ್ಲಿ BJP ಸಪೋಸ್ 40% ವೋಟ್ಗಳನ್ನು ಪಡೆದಿದೆ. ನಮ್ಮ ಹತ್ರ ಇರೋದು 224 ಸೀಟ್ಗಳಿದ್ದಾವೆ. ಇದರ 40% ಸೀಟ್ಗಳು BJPಗೆ ಲೆಜಿಸ್ಲೇಚರಲ್ಲಿ ಡಿಸೈಡ್ ಆಗಿಬಿಡ್ತವೆ. ಹಾಗೆ ಕಾಂಗ್ರೆಸ್ಸು 39 ವೋಟ್ಗಳನ್ನು ಪಡೆದಿದೆ, ಅದಕ್ಕೆ 224ರ 39% ಸೀಟು ಕಾಂಗ್ರೆಸ್ಸಿಗೆ ಕೊಡ್ತಾರೆ. BSP 11%. ಸೊ 11% ಅಂತಂದರೆ 11% 224. ಹೀಗೆ ಡಿವೈಡ್ ಮಾಡ್ಕೋತಾ ಹೋಗ್ತಾರೆ. ಸೊ ಲೆಜಿಸ್ಲೇಚರಲ್ಲಿ ಒಟ್ಟಾರೆ ನಾವೇನು ಕಾಣ್ತೀವಿ? ಎಲ್ಲ ಪಾರ್ಟಿಗಳ ರೆಪ್ರೆಸೆಂಟೇಷನನ್ನು ಲೆಜಿಸ್ಲೇಚರಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮಲ್ಲಿ ಕಾಣ್ತೀವಿ. ಬಟ್ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮಲ್ಲಿ ಗೆದ್ದವ್ರನ್ನ ಮಾತ್ರ ಕಾಣ್ತೀವಿ, ಬೇರೆಯವರಿಗೆ ರೆಪ್ರೆಸೆಂಟೇಷನ್ ಇರೋದಿಲ್ಲ. ಅವ್ರು ಗೆದ್ದು ಬರಲೇಬೇಕು. ಇಲ್ಲಿ ಪಾರ್ಟಿ ಎಷ್ಟು ಪ್ರತಿಶತ ಶೇರ್ಗಳನ್ನು ವೋಟಲ್ಲಿ ಪಡೆದಿದೆ ಆ ಒಂದು ಸಂದರ್ಭದಲ್ಲಿ ಎಲೆಕ್ಷನ್ಸಲ್ಲಿ ಅದಕ್ಕೆ ಸಂಬಂಧದ ಅನುಗುಣವಾಗಿ ಲೆಜಿಸ್ಲೇಚರ್ ಅಥವಾ ಪಾರ್ಲಿಮೆಂಟಲ್ಲಿ ಸೀಟ್ಗಳನ್ನು ಕೊಡುವಂತಹದ್ದು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ನಲ್ಲಿ. ಸೊ ಐ ಹೋಪ್ ಫಸ್ಟ್ ಪಾಸ್ ದ ಪೋಸ್ಟ್ ಮತ್ತು ಈ ಒಂದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತು ನಾವು ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಈ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮೇ ದೇಶದಲ್ಲಿ ಪೋಲರೈಸೇಷನ್ಗೆ ಕಾರಣವಾಗಿದೆಯಾ ಅನ್ನುವಂಥದ್ದು. ಪೋಲರೈಸೇಷನ್ ಅಂತಂದರೆ ಒಂದಿಷ್ಟು ಸಮಾಜದಲ್ಲಿ ಆಗುವಂತಹ ಗುಂಪುಗಾರಿಕೆ.
ಹಿಂದುತ್ವ ಆಗಿರ್ಬೋದು ಅಥವಾ RSS ಆಗಿರಬಹುದು, ಇಲ್ಲ ಅಂತಂದರೆ ಮುಸ್ಲಿಂ ಕಮ್ಯುನಿಟಿ ಆಗಿರಬಹುದು, ಇವೆಲ್ಲ ಏನು ಪೋಲರೈಸೇಷನ್ ಆಗ್ತಾ ಇದೆಯಲ್ಲ, ಅದು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಮುಖ್ಯ ಕಾರಣನ ಅನ್ನೋಂಥದ್ದು. ಸೊ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ತಮಗೆಲ್ಲ ಗೊತ್ತಾಗಿದೆ ಅಂತಂದರೆ ಇದು ಹೇಗೆ ಪೋಲರೈಸೇಷನ್ಗೆ ಕಾರಣವಾಗಿಲ್ಲ ಅನ್ನುವಂಥದ್ದಕ್ಕೆ ಉದಾಹರಣೆ ಕೊಡ್ತೀನಿ. ಮೊದಲನೇದಾಗಿ ಶ್ರೀಲಂಕಾದಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಇದೆ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಇದ್ದರೂ ಸಹ ಅಲ್ಲಿ ಇರುವಂತಹ ಬುದ್ಧಿಸ್ಟ್ ಕಮ್ಯುನಿಟಿ ಮತ್ತು ಸಿನ್ಹಲೀಸು ಇವರೆಲ್ಲರ ಮಧ್ಯೆ ಆಗ್ತಾ ಇರುವಂತಹ ಗಲಾಟೆ ಬಗ್ಗೆ, ಎತ್ನಿಕ್ ಕಾನ್ಫ್ಲಿಕ್ಟ್ಸ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಸೊ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಶ್ರೀಲಂಕಾದಲ್ಲಿ ಸಕ್ಸಸ್ ಆಗಿಲ್ಲ. ಇಸ್ರೇಲಲ್ಲೂ ಸಹ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನನ್ನು ಉಪಯೋಗಿಸ್ತಾ ಇದ್ದಾರೆ. ಅಲ್ಲಿ ಏನಾದರೂ ನೆಮ್ಮದಿ ಇದೆಯಾ? ಅಲ್ಲೂ ಸಹ ಕಾನ್ಫ್ಲಿಕ್ಟ್ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ದೇಶದಲ್ಲಿ ಆಗುವಂತಹ ಅನಾಹುತಗಳಿಗೆ ಕಾರಣವಲ್ಲ ಅನ್ನುವಂಥದ್ದು ಮೊದಲನೇದಾಗಿ ಈ ಸಂದರ್ಭಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಪೋಲರೈಸೇಷನ್ಗೆ ಮುಖ್ಯ ಕಾರಣವೇನು? ಅದಕ್ಕೆ ಮುಖ್ಯ ಕಾರಣ ಪ್ರತಿಪಕ್ಷ ಮತ್ತು ಪಕ್ಷಗಳ ನಡುವೆ ನಡೆಯುವಂತಹ, ಸರ್ಕಾರದ ನಡುವೆ ನಡೆಯುವಂತಹ ಸಂಜೋಷಿ ಅಥವಾ ಕೋಆರ್ಡಿನೇಷನ್, ಕೋಆಪರೇಷನ್. ಇವತ್ತು ಪೊಲಿಟಿಕ್ಸ್ ಅನ್ನುವಂಥದ್ದು ಅವರವರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ತಾ ಇರುವಂತಹ ಜಾಸ್ತಿ ನಡೀತಾ ಇರುವಂತಹ ಸಂದರ್ಭ. ಸೊ ಯಾವುದೇ ಸಿಸ್ಟಮ್ ಆಗಿರಲಿ ಅದು ಇಂಪ್ಲಿಮೆಂಟ್ ಮಾಡೋರ ಕೈಯಲ್ಲಿರುತ್ತೆ. ಉದಾಹರಣೆಗೆ ಸಂವಿಧಾನವನ್ನು ಎಷ್ಟು ವರ್ಷ ಕಾಲ ಬದುಕಿಡಲು ಸಾಧ್ಯವಿದೆ ಅನ್ನುವಂತಹ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ಗೆ ಕೇಳಿದಾಗ ಈ ಸಂವಿಧಾನ ಜೀವ ಯಾರೆಲ್ಲ ಈ ಸಂವಿಧಾನವನ್ನು ಬಳಸ್ತಾ ಇದ್ದಾರೋ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು. ಅಂದರೆ ಸಂವಿಧಾನ ಬದುಕುಳಿಸುವಂಥದ್ದು ಅಥವಾ ಸಾಯಿಸುವಂಥದ್ದು ನಮ್ಮ ಕೈಲಿದೆ. ಅಂದರೆ ನಾವು ದೇಶದಲ್ಲಿ ಮಾಡುವಂತಹ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ ಏನು ನಡೆಸ್ತಾ ಇದ್ದೀವೋ, ನಮ್ಮ ನಾಯಕರನ್ನು ನಾವು ಆರಿಸಿ ಅವರಿಗೆ ಬಂಗಾರದ ತಕಡಿಯಲ್ಲಿ ಅಥವಾ ಕೋಟೆಯಲ್ಲಿ ಕುಂದಿರಿಸಿ ಅವರಿಗೆಲ್ಲ ಕೊಡ್ತಾ ಇದ್ದೀವೋ ಅವರು ನಮ್ಮನ್ನು ನೋಡ್ಕೊಳ್ಳುವಂಥವ್ರು. ಸೊ ಅವರು ಯಾವ ರೀತಿಯಲ್ಲಿ ಸಂವಿಧಾನವನ್ನು ಕಾಪಾಡ್ತಾರೋ ಆ ಒಂದು ನಿಟ್ಟಿನಲ್ಲೇ ಸಂವಿಧಾನ ಬದುಕುಳಿಯಲಿದೆ ಅನ್ನುವಂತಹ ಮಾತನ್ನು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು. ಸೊ ಹಾಗೆ ಇವತ್ತು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ಭಾರತದಲ್ಲಿ ಸಿಸ್ಟಮ್ ಯಾವುದೇ ಬರಲಿ, ಕಾನೂನು ಯಾವುದೇ ಬರಲಿ, ಅದನ್ನು ನಡೆಸ್ಕೊಂಡು ಹೋಗೋರ ಮೇಲೆ ಇರುತ್ತೆ. ಯಾರು ತಮ್ಮ ಸ್ವಾರ್ಥಕ್ಕೆ ಅಥವಾ ಪವರ್ನ ಒಂದೇ ಒಂದು ಆಸೆಗೋಸ್ಕರ ಜನರ ಜೀವದ ಜೊತೆ ಆಡುವಂತಹದ್ದ ಸಿಚುವೇಶನ್ಗಳನ್ನು ಬಹಳ ನೋಡ್ತಾ ಇದ್ದೀವಿ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇರುವಂತಹ ವಿಷಯ ಆಗಿರಬಹುದು, ಅಥವಾ ನಾನು ಹೇಳಿದೆ ಇವತ್ತು ಬೇರೆ ನ್ಯೂಸ್ ಅನಾಲಿಸಿಸಲ್ಲಿ ಮಾಡಬೇಕಾದ್ರೆ ಚಾಗೋಸ್ ಐಲ್ಯಾಂಡ್ನ ಬಗ್ಗೆ ಹೇಳಿದೆ. ಚಾಗೋಸ್ ಐಲ್ಯಾಂಡ್ನಲ್ಲಿ ತನ್ನ UK ಮತ್ತು US ಸ್ವಾರ್ಥಕ್ಕೋಸ್ಕರ ಅಲ್ಲಿನ ಜನರಿಗೆ ಹೊರಗೆ ಹಾಕಿ ಅವರು ಆಟ ಆಡ್ತಾ ಇದ್ದಾರೆ. ಸೊ ಎಲ್ಲರೂ ತಮ್ಮ ತಮ್ಮ ಸ್ಟ್ರಾಟಜಿಕ್ಕು, ಮಿಲಿಟರಿ ರಿಸೋರ್ಸಸ್ಸು ತಮ್ಮ ತಮ್ಮ ಲಾಭಕ್ಕೋಸ್ಕರ ಜನರು ಮತ್ತು ರಾಷ್ಟ್ರಗಳ ಜೊತೆ ಆಟ ಆಡುವಂತಹ ಸಂದರ್ಭಗಳು ಜಾಸ್ತಿ ಆಗ್ತಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ 75 ವರ್ಷಗಳ ಸ್ವತಂತ್ರದ ನಂತರವೂ ಭಾರತ ಗಟ್ಟಿಯಾಗಿದೆ ಅಂತಂದರೆ ಈ ದೇಶದ ಜನರು ಅದಕ್ಕೆ ಮುಖ್ಯ ಕಾರಣ, ಹೊರತು ಈ ದೇಶ ನಡೆಸಿದವರಲ್ಲ. ಯಾಕಂದರೆ ದೇಶದ ಜನರು ಹಂಗಿರೋದಕ್ಕೋಸ್ಕರನೇ ದೇಶ ಉಳ್ಕೊಂಡಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಭಾರತೀಯರು ಡೆಫಿನೆಟ್ಲಿ ವರ್ಲ್ಡ್ಸಲ್ಲಿ ಇರುವಂತಹ ಜನರಲ್ಲಿ ಬೆಸ್ಟ್ ಪೀಪಲ್. ಆ್ಯಂಡ್ ಇನ್ನೂ ಇಂಪ್ರೂವ್ಮೆಂಟ್ಸ್ ಯಾವಾಗಲೂ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ಯೂತ್ ಇರುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ನಾನು ಯಾವಾಗಲೂ ಈ ಎಕ್ಸಾಮಿನೇಷನನ್ನು ಮುಖ್ಯವಾಗಿ ಇಟ್ಸ್ ನಾಟ್ ಅನ್ ಎಕ್ಸಾಮಿನೇಷನ್ ಟು ಕ್ಲಿಯರ್, ಇದು ಎಕ್ಸಾಮ್ ಪಾಸ್ ಆಗೋದಕ್ಕೋಸ್ಕರ ಓದೋದಕ್ಕಿಂತ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಓದಿದಾಗ ಎಕ್ಸಾಮಿನೇಷನ್ ಇಸ್ ಎ ಮೀನ್ಸ್. ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ತಾವು ಪಾಸ್ ಆಗೇ ಆಗ್ತೀರ ಆ್ಯಂಡ್ ನಿಮ್ಮ ಜೀವನಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಹಾಗೆ ಜ್ಞಾನ ಅನ್ನುವಂಥದ್ದು ಅಥವಾ ನಡೀತಾ ಇರುವಂತಹ ಸಂಘಟನೆಗಳು ಅಥವಾ ಘಟನೆಗಳನ್ನು ತಾವು ಸರಿಯಾಗಿ ತಿಳ್ಕೊಂಡಾಗ ಮುಂದಿನ ದಿನದಲ್ಲಿ ತಾವು ಈ ದೇಶದ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಸರಿಯಾದ ನಿರ್ಣಯವನ್ನು ತಗೊಳ್ಳುವಂತಹ ನಿಟ್ಟಿನಲ್ಲಿ ಅಥವಾ ನಿರ್ಣಯ ತಗೊಳ್ಳೋದಕ್ಕೋಸ್ಕರ ನಿಲ್ತೀರಾ ಅನ್ನುವಂತಹ ಸಂದರ್ಭಕ್ಕೆ ಅನುಸಾರವಾಗಿ ಜ್ಞಾನ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಬಹಳ ಎಕ್ಸ್ಟ್ರಾ ಹೇಳಿದೆ ಅನಿಸುತ್ತೆ ಇವತ್ತು. ಹೋಪ್ಫುಲಿ ತಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಸುದ್ದಿ ಮತ್ತು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಬ್ಬ ಉತ್ತಮ ನಾಗರಿಕನಾಗಿ ಮುಂದೆ ಬರುವಂತಹ ಜೀವನದಲ್ಲಿ ತಾವು ಎಲ್ಲರೂ ಯಶಸ್ಸನ್ನು ಕಂಡು ಸಮಾಜ, ದೇಶವನ್ನು ಇನ್ನೂ ಎತ್ತರಕ್ಕೆ ಒಯ್ಯುವಂತಹ ನಿಟ್ಟಿನಲ್ಲಿ ತಾವು ಸೇವೆ ಹಾಗೂ ಕೊಡುಗೆಯನ್ನು ಕೊಡ್ತೀರಾ ಅಂತ ಬಯಸುತ್ತಾ ಈ ಒಂದು ಸಂಚಿಕೆಯನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.